ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ಬಂದು ರೀಚ್ ಆಗಿರೋದೇ 6 o'clock ಏನೋ ರೀಚ್ ಆದ್ವಿ. ಬಟ್ ಮನೆಗೆ ಬಂದು 1 hour ಮಲ್ಕೊಂಡ್ವಿ. ಬಟ್ ಮಲ್ಕೊಂಡಾದ್ಮೇಲೆ ಇವಿಷ್ಟು ಬಟ್ಟೆ ನೋಡಿ, ಇದಿಷ್ಟು ವಾಶ್ ಮಾಡಬೇಕು ತೊಗೊಂಡೋಗಿರೋದು. ಕೆಲವೊಂದು ನಾವು ಯೂಸ್ ಮಾಡೇ ಇಲ್ಲ, ಕೆಲವೊಂದಷ್ಟು ಯೂಸ್ ಮಾಡಿದ್ದೀವಿ ಆಲ್ಮೋಸ್ಟು. ಬಟ್ ಅಂದರೆ ನಾವು 5 ಡೇಸಿಗೆ ಹೋಗ್ತೀವಿ ಅಂತಂದರೆ ಒಂದು 7 ಡೇಸ್ದು ಅಥವಾ 8 ಡೇಸ್ದು ಬಟ್ಟೆನ ತೊಗೊಂಡೋಗಿರ್ತೀವಿ. ಅದರಲ್ಲಿ ಕೆಲವೊಂದು ಯೂಸ್ ಮಾಡ್ತೀವಿ, ಕೆಲವೊಂದು ಯೂಸ್ ಮಾಡೋಕ್ಕಾಗೋದೇ ಇಲ್ಲ. ಸೊ ಹಾಗಾಗಿ ಇದಿಷ್ಟು ಬಟ್ಟೆನ ವಾಶ್ ಮಾಡಿದ್ರಾಯ್ತು ಅಂತ ಹೇಳಿಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಇನ್ನು ಯೂಸ್ ಮಾಡದೇ ಇರೋದನ್ನು ಕೂಡ ನಾನು ವಾಶ್ ಮಾಡ್ತೀನಿ, ಯಾಕಂದರೆ ತೊಗೊಂಡೋಗಿರ್ತೀವಲ್ಲ, ಹಾಗಾಗಿ ಅದು ಗಲೀಜಾಗಲಿ ಆಗದೇ ಇರಲಿ. ಸೊ ನನಗೆ ಹಾಗೆ ಎತ್ತಿಡೋಕ್ಕಾಗಲ್ಲ. ವಾಶ್ ಮಾಡಿಬಿಟ್ಟು ಡ್ರೈ ಮಾಡಿ ಆಮೇಲೆ ಅದು ಐರನ್ ಇತ್ತು ಅಂದರೆ ಐರನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಯಾಕಂದರೆ ಯಾವ ಟೈಮ್ನಲ್ಲಿ ಮತ್ತೆ ನಾವು ಹೊರ್ಗಡೆ ಹೋಗ್ತೀವಿ ಅನ್ನೋದು ಗೊತ್ತೇ ಆಗೋಲ್ಲ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಡ್ತೀನಿ. ಮನೆಗೆ ಬಂದಮೇಲೆ ಕಿಚನ್ನು, ಹಾಲು, ಬೆಡ್ರೂಮು ಎಲ್ಲ ನೋಡಿದೆ. ಸಿಕ್ಕಾಪಟ್ಟೆ ಗಲೀಜಾಗ್ಬಿಟ್ಟಿತ್ತು. ಡಸ್ಟ್ ಅಂತೂ ಇಷ್ಟು ಸೇರಿಕೊಂಡಿತ್ತು. ಅದೆಷ್ಟು ಕ್ಲೀನ್ ಮಾಡಬೇಕು ಅಂದರೆ, ಅದರಲ್ಲೂ ನಾವು 3-4 ಡೇಸ್ ಜರ್ನಿ ಮಾಡಿದ್ದೀವಿ. ನನಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಇದಿಷ್ಟು ನೋಡಿ ಫುಲ್ ಭಯ ಆಗ್ತಾಯಿತ್ತು. ಇನ್ನು ನಮ್ಮ ಯಜಮಾನ್ರಂತೂ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬಟ್ಟೆನ ವಾಶ್ ಮಾಡಷ್ಟೇ, ಮನೆ ಏನು ಬೇಡ ಕ್ಲೀನು, ಮನೆ ಮತ್ತು ಒಂದು 2 hours ಆದಮೇಲೆ ಕ್ಲೀನ್ ಮಾಡಿದ್ರಾಯ್ತು, ಇಲ್ಲದೆ ಹೋದರೆ ಸೊ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಹಾಗಾಗಿ ಮಕ್ಕಳಿಗೆ ಕೂಡ ಬಂದಮೇಲೆ ಫ್ರೆಶ್ ಅಪ್ ಮಾಡಿಸಿ ಅದೇ ಕೂರಿಸಿದ್ದೀನಿ. ಮತ್ತೆ ನಿದ್ದೆ ಬಂತು ಅವರಿಗೆ, ಮಲ್ಕೊಂಡಿದ್ದಾರೆ. ಇನ್ನು ಬಾಲ್ಕನಿ ಅಂತೂ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿತ್ತು. ಮನುಷ್ಯರು ಮನೆಯಲ್ಲಿ ಇಲ್ಲದೆ ಹೋದರೆ ಎಷ್ಟು ಗಲೀಜಾಗುತ್ತೆ ಅಂದರೆ ಸಿಕ್ಕಾಪಟ್ಟೆ ಗಲೀಜು. ಅದರಲ್ಲೂ ಅಪ್ಪುಗೆ ಈಗ ನಾವು ಟ್ರಿಪ್ಪಿಗೆ ಹೋದಾಗ ಅಲ್ಲಿ ಏನೂ ತಕ್ಕೊಟ್ಟಿಲ್ಲ, ಸುಮ್ಮನೆ ವೇಸ್ಟ್ ಮಾಡಿಬಿಡ್ತಾನೆ ಎಲ್ಲ. ಸಿಕ್ಕಾಪಟ್ಟೆ ಆಟ ಸಾಮಾನುಗಳನ್ನ ಇಸ್ಕೊಟ್ಟಿದ್ದೀನಿ, ಅವೆಲ್ಲ ವೇಸ್ಟ್ ಮಾಡಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಏನೂ ಪರ್ಚೇಸ್ ಮಾಡಿಲ್ಲ. ಜಸ್ಟ್ ಅಲ್ಲಿ ಚಿಕ್ಕಮಂಗ್ಳೂರು ಆ ಕಡೆ ಎಲ್ಲ ಪ್ಲೇಸ್ಗಳು ನೋಡೋಂಥದ್ದು ಅಷ್ಟೇ, ಏನು ನಾವು ತೊಗೊಳ್ಳೋದು ಪರ್ಚೇಸ್ ಮಾಡೋಂಥದ್ದು ಏನೂ ಇರಲಿಲ್ಲ. ಹಾಗಾಗಿ ಸೊ ನಾವು ಏನೂ ಮನೆಗೆ ತೊಗೊಂಡು ಬಂದಿಲ್ಲ. ಅವನು ಬಂದಮೇಲೆ ಸಿಕ್ಕಾಪಟ್ಟೆ ಆಟ ಮಾಡ್ದ. ಹಾಗಾಗಿ ಇದು ಒಂದು ಹೆಲಿಕಾಪ್ಟರ್ ತೊಗೊಂಡು ಬಂದಿದ್ದಾನೆ. ಇದಕ್ಕೆ 300 ಸಮಥಿಂಗ್ ಏನೋ ಇತ್ತು. ಬಟ್ ಒಂದು ಸಾರಿ ಹಠ ಮಾಡ್ದೆ ಅಂದರೆ ಕೆಲವೊಂದು ಸಾರಿ ಕೊಡಿಸ್ಬೇಕಾಗುತ್ತೆ, ಕೆಲವೊಂದು ಸಾರಿ ಕೊಡ್ಸೋಕ್ಕೆ ಹೋಗಲ್ಲ. ಬಟ್ ತುಂಬ ಹಠ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಹೋಗಿ ತೊಗೊಂಡು ಬಂದಿದ್ದಾನೆ. ಇವಾಗ ನಾವು ಮನೆಯೆಲ್ಲ ಕ್ಲೀನ್ ಆಯಿತು, ಬಟ್ಟೆ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಇನ್ನೇನು ಬಟ್ಟೆ ಕೂಡ ಡ್ರೈ ಆಗಿದೆ, ಅಂದರೆ ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಬಟ್ಟೆ ವಾಶ್ ಮಾಡುವಾಗ. ಸೊ ಇವಾಗ ಸಾಯಂಕಾಲದಿಂದ ಮತ್ತೆ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ನಾನು ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇರೋದ್ರಿಂದ ಊರಲ್ಲಿ. ಸೊ ಇವಾಗ 7 o'clock ಊರಿಗೆ ಹೊರಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಂದಿರೋದು ಮಾರ್ನಿಂಗ್ 6 o'clock ಬಂದಿದ್ದೀವಿ. ಬಟ್ ಇವತ್ತು ಫುಲ್ ಡೇ ಕೆಲಸನೇ ಆಗಿಬಿಡ್ತು. ಅದಲ್ಲದೆ ಕೆಲಸ ಮುಗಿಸ್ಕೊಂಡು ಮತ್ತೆ 7 o'clock ಊರಿಗೆ ಹೋಗಬೇಕು. ಎಲ್ಲ ಬ್ಯಾಕ್ ಟು ಬ್ಯಾಕ್ ಕೆಲಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ. ಯಾವಾಗ ರೆಸ್ಟ್ ಮಾಡ್ತೀನಿ ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಹಾಗಾಗಿ ನೋಡೋಣ, ಊರಿಗೆ ಹೋದ್ಮೇಲೆ ರೆಸ್ಟ್ ಮಾಡಿದ್ರಾಯ್ತು, ಅಲ್ಲಿ ರೆಸ್ಟ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ ಅಂತ ಹೇಳಿ ಎಲ್ಲ ಬಟ್ಟೆನ ವಾಶ್ ಮಾಡಿ ಅಷ್ಟೇ ಹಾಕಿ ಬಂದಿದ್ದೀನಿ. ಇನ್ನು ಅಪ್ಪು, ಅಮ್ಮು, ನಾನು 3 ಜನ ಊರಿಗೆ ಹೊರಟಿದ್ದೀವಿ. ಇನ್ನು ಯಜಮಾನ್ರಂತೂ ಅಲ್ಲೇ ಇರ್ತಾರೆ. ಅವ್ರದ್ದು ಆಫೀಸ್ ವರ್ಕ್ ಇರೋದ್ರಿಂದ ಅವರು ನಮ್ಮ ಜೊತೆ ಬರ್ತಾಯಿಲ್ಲ. ನಾವು 3 ಜನ ಹೋಗ್ತಾಯಿದ್ದೀವಿ. ಇನ್ನು ಬಟ್ಟೆ ಅಂತೂ ಒಣಗಿ ಹಾಕಿದ್ನಲ್ಲ, ಅವರೇ ತೆಗೆದು ಮಡಚಿ ಇಟ್ಬಿಟ್ಟಿರ್ತಾರೆ. ಸೊ ಇವಾಗ ಟೈಮಿಂಗ್ ಬಂದುಬಿಟ್ಟು 8 o'clock. ಊರಿಗೆ ಹೋಗಬೇಕು ಅಂದರೆ 9 o'clock ಆಗಿಬಿಡುತ್ತೆ. ಸೊ ಇದಾಗಿತ್ತು ನಮ್ಮ ಟ್ರಿಪ್ ಜರ್ನಿ. ಅಂತೂ ಸೂಪರ್ ಆಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ. ಕೆಲವೊಂದಿಷ್ಟು ವೀಡಿಯೋಗಳನ್ನು ನಾನು ಮಾಡ್ಕೊಂಡಿದ್ದೆ, ಬಟ್ ಕೆಲವೊಂದಿಷ್ಟು ವೀಡಿಯೋಸ್ಗಳು ಕ್ಯಾಪ್ಚರ್ ಆಗಿಲ್ಲ. ಸೊ ಫೈನಲಿ ಟ್ರಿಪ್ ಅಂತೂ ಚೆನ್ನಾಗಿ ಆಯಿತು, ತುಂಬ ಎಂಜಾಯ್ ಮಾಡಿದ್ದೀವಿ. ನೀವು ಕೂಡ ಹೋಗಿ ಎಂಜಾಯ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅಲ್ಲಿಂದ ಊರಿಗೆ ಬಂದೆ. ಊರಿಗೆ ಬಂದಮೇಲೆ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ 9 o'clock. ಇವಾಗ ಹೋಗಿ ನಾನು ಸ್ವಲ್ಪ ಊಟ ಮುಗಿಸ್ಕೊಂಡು ಮಲ್ಕೊಂಬಿಡ್ತೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾಯಿದೆ, ಎಷ್ಟು ಅಂದರೆ ಹೇಳೋಕ್ಕಾಗ್ತಾಯಿಲ್ಲ. ಮಲ್ಕೊಂಡ್ರೆ ಮಾರ್ನಿಂಗ್ ಎಷ್ಟು ಗಂಟೆ ಹೇಳ್ತೀರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗನೆ ಹೇಳ್ಬೇಕು, ನಾಳೆ ಒಂದು ಕೆಲಸ ಇರೋದ್ರಿಂದ. ಹಾಗಾಗಿ ಸೊ ಇವಾಗ ನೈಟು ಬೇಗ ಮಲ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಫ್ರೆಂಡ್ಸ್, ಈ ವಿಡಿಯೋ ಬಂದುಬಿಟ್ಟು ನೆಕ್ಸ್ಟ್ ಡೇದು ಮಾರ್ನಿಂಗ್ದು ವಿಡಿಯೋ. ಆ ವಿಡಿಯೋ ಜೊತೆನೇ ಈ ವಿಡಿಯೋನು ನಾನು ಸೇರಿ ಹಾಕ್ತಾಯಿದ್ದೀನಿ.
ಅದು ಲೆಂತ್ ಸ್ವಲ್ಪ ಕಡಿಮೆ ಇತ್ತಲ್ವ, ಸೊ ಇದು ಕೂಡ ಹಾಕೋಣ ಇವತ್ತೊಂದು ದಿನದ್ದು ಡೇದು ಬ್ಲಾಗು ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನನಗೆ ವೆಲ್ಕಮ್ ಮಾಡಿರೋದು ಅಂತಂದರೆ ಈ ಫ್ಲವರ್ಸು ನೋಡಿ. ಕಷ್ಟಪಟ್ಟು ಹಚ್ಚಿರೋ ಗಿಡಗಳು ಇಷ್ಟು ಚೆನ್ನಾಗಿ ಹೂ ಕೊಟ್ಟರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ನನಗಂತೂ ಒಂಥರ ಕಲರ್ಫುಲ್ ಅಂತ ಅನ್ನಿಸ್ಬಿಡ್ತು. ಮೊದಲೆಲ್ಲ ಒಂದೊಂದು ಪಿನ್ನದಷ್ಟು ಮಾತ್ರ ಹೂವು ಆಗ್ತಾಯಿತ್ತು, ಬಟ್ ಇತ್ತೀಚೆಗೆ ನೋಡಿ ಎಷ್ಟು ಇದು ಒಂದು 2-3 ಮೊಳದಷ್ಟು ಆಗ್ಬೋದೇನೋ. ಇಷ್ಟು ಖುಷಿ ಆಯಿತು ನನಗೆ, ಸಿಕ್ಕಾಪಟ್ಟೆ ಖುಷಿ ಆಯಿತು. ಸ್ಮೆಲ್ ಕೂಡ ಅಷ್ಟು ಚೆನ್ನಾಗಿರುತ್ತೆ. ಮಾರ್ನಿಂಗ್ ಎದ್ದ ತಕ್ಷಣ ಮನೆ ಮುಂದೆ ಕೆಲವೊಂದಷ್ಟು ಗಿಡಗಳೆಲ್ಲ ಹಚ್ಚಿದ್ದೀನಲ್ಲ, ಹೂಗಳಂತೂ ಅಷ್ಟು ಚೆನ್ನಾಗಿ ಸಖತ್ತಾಗಿ ಕೊಡುತ್ತೆ. ಸೊ ಅಂತೂ ಇಂತೂ ನಾನು ಗಿಡಗಳನ್ನು ಬೆಳೆಸಿದ್ದಕ್ಕೂ ತುಂಬ ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ನೋಡಿದ್ಮೇಲೆ ದಿಲ್ ಖುಷ್ ಅಂತ ಅನ್ನಿಸ್ತು. ಸೊ ಬನ್ನಿ ಲೆಟ್ಸ್ ಗೋ, ನಾನು ಕೂಡ ಹೋಗಿ ರೆಡಿಯಾಗಿ ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ. ಆ್ಯಂಡ್ ನಾನು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮ ಅತ್ತೆ ಮನೆಗೆ ಬರಬೇಕು ಅಂದರೆ ಇಷ್ಟೊತ್ತನ ಆಯಿತು. ನಮ್ಮ ಅಮ್ಮನ ಮಗಳಿಗೆ ಬುತ್ತಿ ರೊಟ್ಟಿ ಕೊಡೋದಿತ್ತು. ಹಾಗಾಗಿ ನಿನ್ನೆ ನೈಟು ನಾವು ಊರಿಗೆ ಬರಬೇಕಾಯಿತು. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಎಲ್ರಿಗೂ ಇನ್ವೈಟ್ ಮಾಡಿದರು ಬಿಫೋರೇ, ಈ ಥರ ಅಡುಗೆ ಮಾಡೋದಿರುತ್ತೆ, ಬಂದು ಹೆಲ್ಪ್ ಮಾಡಬೇಕು ಅಂತ. ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಲ್ಪ್ ಮಾಡೋಣ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಆ್ಯಂಡ್ ಬುತ್ತಿ ರೊಟ್ಟಿ ಕೊಡಬೇಕು ಅಂದರೆ ಏನೆಲ್ಲ ಕೆಲಸಗಳಿರುತ್ತೆ, ಸಿಕ್ಕಾಪಟ್ಟೆ ಕೆಲಸಗಳಿರುತ್ತೆ. ಬಾನ ಮಾಡಬೇಕು, ಪುಂಡಿ ಪಲ್ಯ ಮಾಡಬೇಕು, ಬದ್ನೆಕಾಯಿ ಪಲ್ಯ ಮಾಡಬೇಕು, ರೊಟ್ಟಿ ಹಿಂಡಿ, ಆಮೇಲೆ 2 ಥರ ಹಿಂಡಿ ಮಾಡಬೇಕು, ಚಕ್ಲಿ ಆ್ಯಂಡ್ ಕರ್ಜಿಕಾಯಿ. ಸೊ ಇದೆಲ್ಲ ಮಾಡೋದಿರುತ್ತೆ. ಆ್ಯಂಡ್ ನಾನು ಊರಿಗೆ ಹೋಗಿರೋದ್ರಿಂದ ಕರ್ಜಿಕಾಯಿ ಚಕ್ಲಿ ಮಾಡೋದಕ್ಕೆ ಸೊ ನಾನು ಬರಲಿಲ್ಲ. ಹಾಗಾಗಿ ಅವರೇ ಮಾಡಿದ್ದಾರೆ, ಕರ್ಜಿಕಾಯಿ ಅವರೇ ಮಾಡಿದ್ದಾರೆ. ಇನ್ನು ಚಕ್ಲಿ ಬಂದುಬಿಟ್ಟು ಹೊರಗಡೆ ಖರೀದಿನೇ ತೊಗೊಂಡಿದ್ದಾರೆ, ಮಾಡಿರೋದೆ. ಇನ್ನು ಮಿಕ್ಕಿರೋ ಅಡುಗೆ ಮಾತ್ರ ಇವತ್ತು ಮಾಡ್ತಾಯಿದ್ದೀವಿ. ನಾನು ಬರೋಷ್ಟೊತ್ತಿಗೆ ಇಷ್ಟು ಜನ ಬಂದುಬಿಟ್ಟಿದ್ರು ನೋಡಿ. ಅರ್ಧಕ್ಕರ್ಧ ಅಡುಗೆನ ರೆಡಿ ಮಾಡ್ಕೊಂಡಿದ್ರು. ಸೊ ನನ್ನ ಕೈಲಿ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ. ಯಾಕಂದರೆ ಟ್ರಾವೆಲ್ ಮಾಡೇ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿತ್ತು. ಬಂದ ತಕ್ಷಣ ಮತ್ತೆ ತಿರ್ಗಾ ಫುಲ್ಲು ಡೇ ಕೆಲಸ ಅಂದರೆ ತುಂಬ ಟಯರ್ಡ್ ಆಗಿಬಿಡುತ್ತೆ. ಆ್ಯಂಡ್ ಈ ಕಡೆ ಚಪಾತಿ ಮಾಡೋರು ಚಪಾತಿ ಮಾಡ್ತಾಯಿದ್ರು. ಇನ್ನು ಆ ಕಡೆ ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವ, ಅದು ರೆಡಿ ಮಾಡ್ತಾಯಿದ್ರು. ಇನ್ನು ಪುಂಡಿ ಪಲ್ಯ ಎಲ್ಲ ರೆಡಿ ಆಗಿಬಿಟ್ಟಿತ್ತು. ಬಾನ ಕೂಡ ರೆಡಿ ಆಗಿತ್ತು. ಎಲ್ಲ ಡಬ್ಬಕ್ಕೆ ಹಾಕಿ ಪ್ಯಾಕ್ ಮಾಡಿ ಇಡ್ತಾಯಿದ್ದಾರೆ. ಇನ್ನು ಮಾರ್ನಿಂಗ್ ಬೇಗನೆ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಡುಗೆ. 4:30ಗೇನೋ ಕಳಿಸ್ಬೇಕು. ಅಂದರೆ ಇಲ್ಲೇ ಲೋಕಲ್ ಆಗಿರೋದ್ರಿಂದ ಅಷ್ಟೊಂದು ಟೈಮ್ ತುಂಬ ಇರುತ್ತೆ, ಯಾವಾಗ ಬೇಕು ಅವಾಗ ಕಳಿಸ್ಬೋದು. 5 o'clockಗೆ ಒಳಗಡೆ ನಾವು ಅವ್ರ ಮನೆಗೆ ಕಳಿಸ್ಬೇಕು. ಹಾಗಾಗಿ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇನ್ನೇನಿಲ್ಲ, ಲಾಸ್ಟ್ ಒಂದು ಬಂದುಬಿಟ್ಟು ಬದನೆಕಾಯಿ ಪಲ್ಯ ಮಾಡಿದ್ರೆ ಬುತ್ತಿ ರೊಟ್ಟಿ ಅಡುಗೆ ಅಂತೂ ಕಂಪ್ಲೀಟ್ ಆಗಿ ಆಯಿತು. ಎಷ್ಟು ಜನ ಮನೆಗಳಿಗೆ ಬುತ್ತಿ ರೊಟ್ಟಿ ಆಗಬೇಕು ಅಂತ ಅಂದ್ಕೊಂಡಿದ್ದೀವೋ, ಅಂದರೆ 1,200 ಜನ ಮನೆಗಳಿಗೆ ಬುತ್ತಿ ರೊಟ್ಟಿ ಆಗಬೇಕು ಅಂತ ಹೇಳ್ಬಿಟ್ಟು ಸೊ ಆ ಪ್ಲ್ಯಾನಲ್ಲಿ ಅಡುಗೆನ ಮಾಡ್ತಾಯಿದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ, ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಒಂದು ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಇಷ್ಟೇ ಜನರಿಗೆ ಕೊಡ್ತೀವಂತ ಏನೂ ಇರಲ್ಲ ಅಲ್ವ. ಥೀಮ್ ಇದ್ರೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮಾಡ್ತಾಯಿದ್ರು. ಆ್ಯಂಡ್ ಈ ಕಡೆ ಮಾತ್ರ ಸಿಕ್ಕಾಪಟ್ಟೆ ಮಕ್ಕಳನ್ನ ಹಿಡಿಬೇಕಲ್ಲ, ತುಂಬಾ ಕಷ್ಟ. ಅವ್ರನ್ನ ಹಿಡಿಯೋದಕ್ಕೇ ಒಬ್ಬರು ಇರಿಸಿದ್ವಿ. ಆ್ಯಂಡ್ ಈ ಕಡೆ ನಮ್ಮ ಅಮ್ಮ ಕೂಡ ಪಲ್ಯ ಮಾಡ್ತಾಯಿದ್ದಾರೆ. ಇವಾಗ ಬದ್ನೆಕಾಯಿದು ಪಲ್ಯ ಮಾಡಿದ್ರು ಅಂತಂದರೆ ಕಂಪ್ಲೀಟಾಗಿ ಅಡುಗೆ ಅಂತೂ ರೆಡಿ ಆಯಿತು ಅಂತ ಅರ್ಥ. ಫ್ರೆಂಡ್ಸ್, ಇನ್ನು ಬದ್ನೆಕಾಯಿ ಪಲ್ಯ ಅಂತೂ ರೆಡಿ ಆಯಿತು. ಇನ್ನೆಲ್ಲ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ಇನ್ನೇನು ಗಾಡಿ ಕೂಡ ಬಂದುಬಿಡುತ್ತೆ. ಸೊ ಆಲ್ಮೋಸ್ಟ್ ಬಂದಿದೆ ಅಂತ ಅನ್ಕೋತೀನಿ. ಹೊರಗಡೆ ಎಲ್ಲ ಪ್ಯಾಕ್ ಮಾಡಿರೋದು ಗಾಡಿ ಒಳಗಡೆ ಇಟ್ಬಿಡ್ತೀವಿ ಇವಾಗ. ಇನ್ನು ಅಂದರೆ ಪ್ಯಾಕ್ ಮಾಡೋಕ್ಕಿಂತ ಮುಂಚೆ ಬಿಫೋರು ಒಂದು ಸಾರಿ ಎಣಿಸ್ತೀವಿ ನಾವು ಎಷ್ಟು ಪ್ಯಾಕ್ ಮಾಡಿದ್ದೀವಿ ಎಷ್ಟು ಅಂತ ಹೇಳಿಬಿಟ್ಟು. ಕರೆಕ್ಟಾಗಿ 1,200 ಈ ಥರ. ರೊಟ್ಟಿ 1,200 ಇತ್ತು ಅಂದರೆ ಇನ್ನು ಕರ್ಜಿಕಾಯಿ ಚಕ್ಲಿ ಬಂದುಬಿಟ್ಟು 1,300, ಈ ಥರ 100 ಎಕ್ಸ್ಟ್ರಾ ಹಾಕ್ತೀವಿ. ಹೇಳಿದಷ್ಟೇ ಹಾಕಲ್ಲ, ಯಾಕಂದರೆ ಇಷ್ಟಪಟ್ಟು ಕೆಲವೊಬ್ಬರು ಎಕ್ಸ್ಟ್ರಾ ತಿನ್ನೋರು ಕೂಡ ಇರ್ತಾರಲ್ವ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀವಿ. ಎಲ್ಲ ಮನೆಗಳಿಗೆ ಆಗಿ ಮಿಕ್ಕಿ ಕರೆಕ್ಟಾಗಿ ಆಗಬೇಕು ಅಂತ ಹೇಳಿಬಿಟ್ಟು ಇನ್ನು ಗಾಡಿಯಲ್ಲಿ ಇಟ್ಟು ಪ್ಯಾಕ್ ಮಾಡ್ತಾಯಿದ್ದೀವಿ. ಇನ್ನು ಫೈನಲಿ ಎಲ್ಲ ಪ್ಯಾಕ್ ಮಾಡಿ ಕಳಿಸಿದಾದ್ಮೇಲೆ ಸೊ ಎಲ್ಲ ಮನೆಗಳಿಗೆ ಹಚ್ಚಿ ಕೊಡ್ತಾ ಇದ್ದಾರೆ. ಇನ್ನೂ ಒಂದು ಏನು ಗೊತ್ತಾ, ನನಗೆ ತುಂಬಾ ಹುಷಾರಿರಲಿಲ್ಲ. ಅದು ಬಂದ ಮೇಲೇ ಒನ್ ಅವರಲ್ಲಿ ತುಂಬ ಒಂಥರ ತಲೆ ಸುತ್ತೋದು, ಆಮೇಲೆ ಸ್ಟಮಕ್ ಪೇನು, ಆಮೇಲೆ ಕೈಕಾಲು ಪೇನು, ಈ ಥರ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ನನಗೆ ಯಾವ ಕೆಲಸ ಕೂಡ ಮಾಡೋದಕ್ಕೆ ಆಗ್ತಾನೇ ಇರಲಿಲ್ಲ.
ಸೊ ಇಲ್ಲಿಗೆ ಬರಬೇಕು ಅಂದ್ರೂ ಕೂಡ ನಾನು ಸ್ವಲ್ಪ ಹಾಸ್ಪಿಟಲ್ಲ ತರಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ಬಂದೆ. ಆದ್ರೂ ಕೂಡ ಎಲ್ಲಿ ಸ್ವಲ್ಪ ಪೇಯ್ನ್ ಜಾಸ್ತಿನೇ ಇತ್ತು. ಹಾಗಾಗಿ ಸೊ ಯಾವ ಕೆಲಸ ಕೂಡ ಮಾಡೋದಕ್ಕೆ ನನಗೆ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಸೊ ಗಾಯ್ಸ್, ಹಾಗಾಗಿ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್.